ಯಾವ ದೇವರಿಗೆ ಯಾವ ಹೂವೆಂದರೆ ಹೆಚ್ಚು ಇಷ್ಟ ಗೊತ್ತಾ? ಹೂವುಗಳಿಲ್ಲದೆ ದೇವರ ಪೂಜೆಯನ್ನು ಮಾಡುವುದು ವ್ಯರ್ಥ. ದೇವರ ಅಲಂಕಾರದಲ್ಲಿ ಹೂಗಳದೇ ಮಹತ್ತರ ಪಾತ್ರ. ಪ್ರತಿಯೊಂದು ಪೂಜೆಯಲ್ಲೂ ಹೂವುಗಳನ್ನು ಬಳಸಿಕೊಂಡೇ ಪೂಜೆ ಮಾಡಲಾಗುತ್ತದೆ. ವಿವಿಧ ಗ್ರಂಥಗಳ ಪ್ರಕಾರ ನಾವು ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಬೇಕು? ಗಣೇಶ. ತುಳಸಿ ದಳವನ್ನು ಹೊರತುಪಡಿಸಿ ಎಲ್ಲ ರೀತಿಯ ಹೂಗಳನ್ನು ಗಣೇಶನಿಗೆ ಅರ್ಪಿಸಬಹುದು. ಪದ್ಮಪುರಾಣ ಆಚಾರ ರತ್ನದಲ್ಲಿ ನಾ ತುಳಸ್ಯ ಗಣಾದೀಪಂ ಎಂದರೆ ಗಣೇಶನನ್ನು ಎಂದಿಗೂ ತುಳಸಿಯಿಂದ ಪೂಜಿಸಬೇಡಿ ಎಂದು ಬರೆಯಲಾಗಿದೆ. ಗಣಪತಿಗೆ ದುರ್ಬವನ್ನು ಅರ್ಪಿಸುವ ಸಂಪ್ರದಾಯವಿದೆ. ದುರ್ಬವು ಗಣೇಶನಿಗೆ ತುಂಬ ಪ್ರಿಯವಾದ ವಸ್ತುವಾಗಿದೆ. ದುರ್ಬಾದ ಮೇಲ್ಭಾಗದಲ್ಲಿ 3 ಅಥವಾ 5 ಎಲೆಗಳಿದ್ದರೆ ತುಂಬ ಒಳ್ಳೆಯದು. ಶಿವ. ಧಾತುರ, ಪಾರಿಜಾತ ಮತ್ತು ನಾಗಕೇಸರದ ಬಿಳಿ ಹೂಗಳು, ಕಮಲ ಬೀಜ, ಗಂಟೆ ಹೂವು, ಕುಸುಮ, ಎಕ್ಕದ ಹೂವು, ಕುಶ ಮುಂತಾದವುಗಳನ್ನು ಶಿವನಿಗೆ ಅರ್ಪಿಸಲು ಸಂಪ್ರದಾಯವಿದೆ. ಆದರೆ ಕೇದಿಗೆ ಹೂಗಳನ್ನು ಶಿವನಿಗೆ ಅರ್ಪಿಸಲಾಗುವುದಿಲ್ಲ. ಭಗವಾನ್ ವಿಷ್ಣು. ಕಮಲ, ಜೂಹಿ, ಕದಂಬ, ಕೇದಿಗೆ, ಮಲ್ಲಿಗೆ, ಅಶೋಕ, ಮಾಲತಿ, ವಸಂತಿ, ಚಂಪಾ, ವೈಜಯಂತಿ ಹೂವುಗಳು ಅವನಿಗೆ ಬಹಳ ಪ್ರಿಯ. ತುಳಸಿ ದಳವನ್ನು ಅರ್ಪಿಸುವುದರಿಂದ ಭಗವಾನ್ ವಿಷ್ಣುವು ಬಹಳ ಬೇಗ ಪ್ರಸನ್ನನಾಗುತ್ತಾನೆ. ಕಾರ್ತಿಕ ಮಾಸದಲ್ಲಿ ಕೇದಿಗೆ ಪುಷ್ಪಗಳಿಂದ ಪೂಜಿಸುವುದರಿಂದ ಭಗವಾನ್ ನಾರಾಯಣನು ವಿಶೇಷವಾಗಿ ಪ್ರಸನ್ನನಾಗುತ್ತಾನೆ. ಆದರೆ ವಿಷ್ಣುವಿಗೆ ಎಕ್ಕಧಾತುರವನ್ನು ಅರ್ಪಿಸಬೇಡಿ. ಸೂರ್ಯನಾರಾಯಣ. ಸೂರ್ಯನಾರಾಯಣನನ್ನು ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳಿಂದ ಪೂಜಿಸಬೇಕು. ಇದಲ್ಲದೆ ಗಂಟೆ ಹೂವು, ಕಮಲ, ಚಂಪಾ, ಪಲಾಶ, ಎಕ್ಕದ ಹೂವು, ಅಶೋಕ ಮೊದಲಾದ ಹೂವುಗಳು ಅವನಿಗೆ ಪ್ರಿಯ. ಭಗವಾನ್ ಕೃಷ್ಣ. ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ತನ್ನ ನೆಚ್ಚಿನ ಹೂಗಳನ್ನು ಉಲ್ಲೇಖಿಸುತ್ತಾ ಶ್ರೀಕೃಷ್ಣನು ಹೇಳುತ್ತಾನೆ, ನಾನು ಕುಮುದ, ಕಾರಾವರಿ, ಮಾಲತಿ, ಪಲಾಶ ಮತ್ತು ವನಮಾಲ ಹೂಗಳನ್ನು ಪ್ರೀತಿಸುತ್ತೇನೆ. ಭಗವತಿ ಗೌರಿ. ಭಗವಾನ್ ಶಂಕರನಿಗೆ ಅರ್ಪಿಸುವ ಹೂಗಳ ಭಗವದ್ದೇವಿಗೂ ಪ್ರಿಯವಾಗಿರುತ್ತದೆ. ಇದಲ್ಲದೆ ಬಿಲ್ವ, ಬಿಳಿ ಕಮಲ, ಪಲಾಶ, ಚಂಪಾ ಹೂಗಳನ್ನು ಈಕೆಗೆ ಅರ್ಪಿಸಬಹುದು. ಲಕ್ಷ್ಮೀದೇವಿ. ಕಮಲವು ತಾಯಿ ಲಕ್ಷ್ಮಿಯ ಅತ್ಯಂತ ಪ್ರೀತಿಯ ಹೂ. ಹಳದಿ ಹೂಗಳನ್ನು ಅರ್ಪಿಸುವ ಮೂಲಕವೂ ಅವರನ್ನು ಸಂತುಷ್ಟಗೊಳಿಸಬಹುದು. ಇವರಿಗೆ ಕೆಂಪು ಗುಲಾಬಿ ಹೂ ತುಂಬ ಇಷ್ಟ. ಹನುಮಾನ್. ಆಂಜನೇಯ ಸ್ವಾಮಿ ಕೆಂಪು ಹೂಗಳನ್ನು ತುಂಬ ಪ್ರೀತಿಸುತ್ತಾನೆ. ಅದಕ್ಕಾಗಿಯೇ ಕೆಂಪು ಗುಲಾಬಿಗಳು, ಕೆಂಪು ಬಣ್ಣದ ಚೆಂಡು ಹೂಗಳು ಇತ್ಯಾದಿ ಹೂಗಳನ್ನು ಅರ್ಪಿಸಬಹುದು. ಕಾಳಿದೇವಿ. ಈಕೆಗೆ ದಾಸವಾಳದ ಹೂ ತುಂಬ ಇಷ್ಟ. ಅವರಿಗೆ 108 ಕೆಂಪು ದಾಸವಾಳದ ಹೂಗಳನ್ನು ಅರ್ಪಿಸಿದರೆ ಆ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ದುರ್ಗಾದೇವಿ. ಇವರಿಗೆ ಕೆಂಪು ಗುಲಾಬಿ ಅಥವಾ ಕೆಂಪು ವಿರೇಚಕ ಹೂಗಳನ್ನು ಅರ್ಪಿಸಬಹುದು. ಉತ್ತಮ, ಏಕೆಂದರೆ ದುರ್ಗಾದೇವಿಯು ಕೆಂಪು ಬಣ್ಣದ ಹೂಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ. ಸರಸ್ವತಿ ದೇವಿ. ಕಲಿಕೆಯ ದೇವತೆಯಾದ ಸರಸ್ವತಿ ದೇವಿಯನ್ನು ಮೆಚ್ಚಿಸಲು ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಲಾಗುತ್ತದೆ. ಸರಸ್ವತಿಯು ಬಿಳಿ ಗುಲಾಬಿ ಹೂಗಳು, ಬಿಳಿ ಗಂಟೆ ಹೂವು ಅಥವಾ ಹಳದಿ ಚೆಂಡು ಹೂಗಳಿಂದ ತುಂಬ ಸಂತೋಷ ಪಡುತ್ತಾಳೆ. ಶನಿದೇವ. ನೀಲಿ ಜಲವಂತರಿ ಹೂಗಳನ್ನು ಶನಿದೇವನಿಗೆ ಅರ್ಪಿಸಬೇಕು. ಇದನ್ನು ಹೊರತುಪಡಿಸಿ ಯಾವುದೇ ನೀಲಿ ಅಥವಾ ಗಾಢ ಬಣ್ಣದ ಹೂಗಳನ್ನು ಅರ್ಪಿಸುವ ಮೂಲಕ ಶನಿದೇವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.